ಬೇಸಿಕ್ ಟೋಪಾಲಜಿ ಆಫ್ ರಿಯಲ್ ನಂಬರ್ಸ್ ಅನ್ನ ನೋಡ್ತಾ ಇದ್ವಿ. ಅದ್ರೊಳಗ ಸುಪ್ರೀಮಮ್ಮು, ಇನ್ಫಿಮಮ್ಮು, ಬೌಂಡೆಡ್ ಅಬೋ, ಬೌಂಡೆಡ್ ಬಿಲೋ, ಮ್ಯಾಕ್ಸಿಮಮ್ ಎಲಿಮೆಂಟು, ಮಿನಿಮಮ್ ಎಲಿಮೆಂಟು, ಓಪನ್ ಸೆಟ್ಟು, ಕ್ಲೋಸ್ ಸೆಟ್ಟು, ಇಂಟೀರಿಯರ್ ಆಫ್ ಎ ಸೆಟ್ಟು, ಇದೆಲ್ಲ ಹಿಂದಿನ ವಿಡಿಯೋಗಳಲ್ಲಿ ನೋಡಿವಿ. ನೀವು ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊಳ್ಳಿ ಅವನ್ನ. ಈ ವಿಡಿಯೋದಲ್ಲಿ ನಾವು ಲಿಮಿಟ್ ಪಾಯಿಂಟ್ ಆಫ್ ಎ ಸೆಟ್ ಅಂತ ನೋಡೋಣ. ಲಿಮಿಟ್ ಪಾಯಿಂಟ್ ಆಫ್ ಎ ಸೆಟ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಈ ವಿಡಿಯೋ ನೀವು IIT ಜಾಮು, MSc ಎಂಟ್ರೆನ್ಸ್ ಎಕ್ಸಾಮು, KSET, ನೆಟ್, CSIR ನೆಟ್ ಎಕ್ಸಾಮು, ಗೇಟ್ ಎಕ್ಸಾಮು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗೋರಿಗೆ ಎಲ್ರಿಗೂ ಉಪಯೋಗ ಆಗುತ್ತಾ. ಫಸ್ಟ್ ಲಿಂತ ಎಲ್ಲವನ್ನು ನೋಡ್ಕೊಳ್ಳಿ, ನಿಮ್ಗ ಅರ್ಥ ಆಗುತ್ತಾ ಈ ಸಬ್ಜೆಕ್ಟ್. ನೋಡ್ರಿ, ಲಿಮಿಟ್ ಪಾಯಿಂಟ್ ಆಫ್ ಎ ಸೆಟ್ ಎರಡು ಡೆಫಿನೇಷನ್ ಹೇಳ್ಬೋದು, ಎರಡು ತರ ಲಿಮಿಟ್ ಪಾಯಿಂಟ್ ಆಫ್ ಎ ಸೆಟ್ ಹೇಳ್ಬೋದು. ಫಸ್ಟ್ ಒನ್ ನೋಡ್ರಿ, ಲೆಟ್ S be a subset of R. S is any subset of R. P belongs to R is said to be limit point of S. ನೋಡ್ರಿ, ಒಂದ್ ಸಬ್ಸೆಟ್ ಐತಿ, R ಗೊತ್ತೈತಿ ನಮ್ಗ, ಇನ್ಫಿನಿಟಿ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇರುತ್ತ R. ಈಗ ಒಂದ್ ಸೆಟ್ S is equal to any set. ಇದು ಸಬ್ಸೆಟ್. P belongs to R. ಈಗ ಇನ್ನೊಂದನ್ನ P ಅಂತ ಒಂದ್ ಎಲಿಮೆಂಟ್ ತಗೊಂಡ್ವಿ ಅಂದ್ರ P belongs to R is said to be limit point of S. ಆ ಪಾಯಿಂಟ್ ಈ ಸೆಟ್ ನೊಳಗಿರುತ್ತಾ ಅಂತ ಹೇಳ್ಬೇಕು ಅಂದ್ರ, if every neighborhood of P, ಇದು neighborhood of P ಅಂತಂದಂಗ, every neighborhood of P for all epsilon is a small quantity, for every epsilon greater than 0 contains infinitely, ಅಂದ್ರೆ ಅತಿ ಎಣಿಸಲಾಗದಷ್ಟು ಎಲಿಮೆಂಟ್ಸ್ ಇರ್ತವು ಅಂತ, contains infinitely many members of S. ಇಲ್ಲೇ ಇನ್ನು ಅತಿ ಹೆಚ್ಚು ಎಲಿಮೆಂಟ್ಸ್ ಅದರ ನೈಬರ್ಹುಡ್ ನಲ್ಲಿ ಇರ್ತವು ಅಂತ ಹೇಳ್ದಂಗ. ಎರಡನೇ ತರ ಹೆಂಗ ಹೇಳ್ತಾರ ಅಂತ ನೋಡ್ರಿ, a point P belongs to R is said to be limit point of a subset S of R if every neighborhood of P has a point of S other than P. ಈ P ಒಂದ್ ಪಾಯಿಂಟ್ ತಗೊಂಡಿದ್ವಿ ಅಂದ್ರ ಇಲ್ಲೆಲ್ಲೋ ಒಂದ್ ಹತ್ರ P ಐತಿ ಅಂತ ಇಟ್ಕೊಳ್ರಿ. ಇನ್ನು S ದೊಳಗ ನೈಬರ್ಹುಡ್ ನಲ್ಲಿ ಇನ್ನು ಪಾಯಿಂಟ್ಸ್ ಇರ್ತವು ಅಂತ. ದಟ್ ಈಸ್ ನೈಬರ್ಹುಡ್ ಆಫ್ P ಇಂಟರ್ಸೆಕ್ಷನ್ S ಮೈನಸ್ ಪಾಯಿಂಟ್ P ಈಸ್ ನಾಟ್ ಈಕ್ವಲ್ ಟು ಪೈ. ಇನ್ನು ಇದನ್ನ ಬಿಟ್ಟು ಇನ್ನು ಎಲಿಮೆಂಟ್ಸ್ ಇರ್ತವು ಅಂತ ಹೇಳ್ದಂಗ. ದಿಸ್ ಇಂಪ್ಲೈಸ್ 1 implies 2. ಹಂಗಂದ್ರ 1 ಮತ್ತು 2 ಸಮ ಐತಿ ಅಂತ ಹೇಳ್ದಂಗ. ತುಂಬಾ ಚೆನ್ನಾಗೈತಿ ಇದು, ನೋಡ್ರಿ. ನೋಟ್, ಏನ್ರ ಅರ್ಥ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ನೋಟ್, ಲಿಮಿಟ್ ಪಾಯಿಂಟ್ ಆಫ್ ಎ ಸೆಟ್ ಈಸ್ ಆಲ್ಸೋ ಕಾಲ್ಡ್ ಲಿಮಿಟಿಂಗ್ ಪಾಯಿಂಟ್ ಆರ್ ಕ್ಲಸ್ಟರ್ ಪಾಯಿಂಟ್ ಆರ್ ಕಂಡೆನ್ಸೇಷನ್ ಪಾಯಿಂಟ್ ಆರ್ ಆನ್ ಅಕ್ಯುಮುಲೇಷನ್ ಪಾಯಿಂಟ್ ಆಫ್ ದ ಸೆಟ್. ಇಷ್ಟು ತರ ಕರೀತಾರ. ಲಿಮಿಟ್ ಪಾಯಿಂಟ್ ಆಫ್ ಎ ಸೆಟ್ ಅನ್ನ ಲಿಮಿಟಿಂಗ್ ಪಾಯಿಂಟ್ ಅಂತ ಕರೀತಾರ, ಕ್ಲಸ್ಟರ್ ಪಾಯಿಂಟ್ ಅಂತ ಕರೀತಾರ, ಕಂಡೆನ್ಸೇಷನ್ ಪಾಯಿಂಟ್ ಅಂತ ಕರೀತಾರ, ಆರ್ ಆನ್ ಅಕ್ಯುಮುಲೇಷನ್ ಪಾಯಿಂಟ್ ಆಫ್ ಎ ಸೆಟ್ ಅಂತ ಕರೀತಾರ. ನೋಟ್ 2 ನೋಡಿ, a finite set has no element, no limit point. A finite set has no limit point. Example, one finite set ತಗೊಂಡು 1 2 3 ಇದು ಹಿಂಗ್ ತಗೊಂಡಾಗ finite set has no elements anta. Next, third, note 3, a limit point of S may or may not belong
ಟು ಎಸ್ ಅದ್ರೊಳಗೆ ಇರಬಹುದು, ಇರ್ಲಿಕ್ಕಿಲ್ಲ. ಈಗ ನೋಡ್ರಿ, ಈ ತರ ಒಂದು ಓಪನ್ ಇಂಟರ್ವಲ್ ತಗೊಂಡ್ವಿ ಅಂದ್ರ ಎಂಡ್ ಪಾಯಿಂಟ್ಸ್ ನಾಟ್ ಇನ್ಕ್ಲೂಡೆಡ್, ಸುಪ್ರೀಮಮ್ ಇನ್ಫಿಮಮ್ ಇರುತ್ತ, ಆದ್ರ ನಾಟ್ ಇನ್ಕ್ಲೂಡೆಡ್ ಅಂತ ಹೇಳ್ತೀವಿ. ಹಂಗಾಗಿ ಲಿಮಿಟ್ ಪಾಯಿಂಟ್ ಆಫ್ ಎಸ್ ಮೇ ಆರ್ ಮೇ ನಾಟ್ ಬಿಲಾಂಗ್ ಟು ಎಸ್. ನೋಟ್ 4 ನೋಡಿ. In order to show that a point P is not a limit point of a set S, it is enough to find a neighborhood of P such that neighborhood intersection S is equal to P, or else or neighborhood intersection S is equal to P. ಅದು ಒಂದ ಪಾಯಿಂಟ್ ಐತಿ ಅಂತ ತೋರಿಸಿದ್ರು ಓಕೆ, ಇಲ್ಲ ಎಂಟಿ ಐತಿ ಅಂತ ತೋರಿಸಿದ್ರು ಓಕೆ. ಅವಾಗ ಅದು ಲಿಮಿಟ್ ಪಾಯಿಂಟ್ ಇಲ್ಲ ಅಂತ ಹೇಳ್ದಂಗ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಕನ್ಸಿಡರ್ ದ ಸೆಟ್ S is equal to set of all 1 by n such that n belongs to n. ಹಿಂಗಂದ್ರ n ಗೆ ವ್ಯಾಲ್ಯೂ ಹಾಕೊಂತ ಹೋದ್ರ 1, 1 by 1, 1 by 2, 1 by 3, and so on. We shall prove that 0 is the limit point of S. For every epsilon greater than 0, neighborhood of 0 is equal to minus epsilon plus epsilon. Be arbitrary neighborhood of 0. Be arbitrary neighborhood of 0. 0 minus epsilon, 0 plus epsilon ಅಂತ ಅದನ್ನ ತಗೊಂಡಿರೋದು. ಅದಕ್ಕ 0 minus epsilon plus epsilon ಅಂತ ತಗೊಂಡಿವಿ. Since epsilon greater than 0, by Archimedean epsilon, since epsilon is a positive quantity, by Archimedean property there exists n naught belongs to n. ಇದು ಒಂದು ಪ್ರಾಪರ್ಟಿ, Archimedean property of ಡಿಸ್ಕಸ್ ಮಾಡಿದೀವಿ. 1 by n naught less than epsilon. ಹಂಗಂದ್ರ 1 by n naught lies between minus epsilon to plus epsilon ಅಂತ. Also 1 by, ಈಗ 2 greater than 3 ಅಂತ ಇತ್ತಂದ್ರ 1 by 2 less than 1 by 2 greater than 2 less than 3 ಇತ್ತಂದ್ರ 1 by 2 greater than 1 by 3 ಆಗುತ್ತ. ಅದಕ್ಕ 1 by n naught plus 1 less than 1 by n naught less than epsilon ಅಂದ್ರೆ ಹಿಂಗ ವ್ಯಾಲ್ಯೂ ತಗೊಂತ ಹೋದಾಗ ಈ ರೀತಿ ಬರುತ್ತ. ಅಂದ್ರ minus epsilon to epsilon contains infinitely many members of S. Hence 0 is the limit point of S. Therefore limit n tends to infinity 1 by n is equal to 0. 0 is the limit point ಅಂತ ಹೇಳ್ತೀವಿ.